ಇಡಬಾರದು. ನನ್ನ ಗಂಡ ಮೈದ್ರು ಕೂಡಿಕೊಂಡು ನಿನ್ನ ಪ್ರಾಣ ತೆಗೆಯುವ ಹಂಚಿಕೆದಲ್ಲಿದ್ದಾರೆ. ನಿನ್ನ ಜೀವದ ಮಿತ್ರದ ಬಾಳೆನ ಗೆಲ್ತಾನೆ ಮಣ್ಣು ಇವತ್ತಿಗೆ ಬಿಟ್ಟು ಬಿಡ್ಬೇಕು ಅಂತೇಳಿ ಬರ್ತಿದ್ದೇನೆ. ಮತ್ತಿದ ಇಲ್ಲಿ ತಯಾರು ಮಾಡ್ಕೊಂಡ್ ಬಂದಿ ಹಾದಿಯಲ್ಲಿ ಮತ್ತೆ ಯಾರು ಬರ್ದದ್ದು ನಾ ಬರ್ದಲ್ಲ ಅಂತ ಹೇಳ್ತೇನಲ್ಲ ಈಗ. ನನ್ನ ಜೀವದ ಮಿತ್ರನೇ ನನ್ನ ಕೈ ಯಾಕೆ ಕೊಟ್ಟದ ಪತ್ರ. ಅಯ್ಯೋ ಶಿವ ಶಿವ, ನೀನ ಬರೆದು ಕಳಿಸಿದ್ದಂತ ಹೇಳಿದ್ದ. ಸುಳ್ಳು, ಮೋಸವಾಗಿದೆ, ಮುಗಿದೋಗಿದೆ. ಇವತ್ತು ಇಲ್ಲಿ ಹೊತ್ತು ಕಳೆದು ನಾಳೆ ಊರಿಗೆ ಹೋಗ್ಬೇಕು. ಇವತ್ತ ಇಲ್ಲಿ ಇದ್ದ ನಾಳೆ ಹೋಗ್ಬೇಕು. ಹಂಗಾಗಕ್ ಬರಂಗಿಲ್ಲ. ನನ್ನ ಸ್ವಪ್ನದಲ್ಲಿ ಹಾಗಾಗ್ಯದ. ಅಲ್ಲ ನಿನಗ ಆಗಿರ್ಬೋದು, ಆದ್ರ ನನಗಿಲ್ಲಿ ವಸ್ತಿ ಇರಾಕ್ ಬರಂಗಿಲ್ಲ. ಯಾಕೆ ಬರೋದಿಲ್ಲ? ಯಾಕೆ ಬರೋದಿಲ್ಲ ಅಂತ, ಯಾಕೆ ಬರೋದಿಲ್ಲ? ನಮ್ಮ ತಾಯಿಗೆ ನಮ್ಮ ಮನೆ ಬಿಟ್ಟು ಬರೋ ಮುಂದೆ ಆಣಿ ಮಾಡಿ ಬಂದನಿ. ಏನಂತ? ತಾಯಿ ಹೊತ್ತು ಮುಳುಗುವುದರೊಳಗಾಗಿ ಬಂದು ನಿನಗ ಮುಖ ತೋರಿಸ್ತೀನಿ ಅಂತ ಹೇಳಿ ನಮ್ಮ ತಾಯಿಗೆ ಆಣಿ ಮಾಡಿ ಬಂದಾನೆ. ಆಣಿ ಅದಕ್ಕೆ ಇಲ್ಲಿ ಇರಾಕ್ ಬರುದಿಲ್ಲ. ನಾ ನಮ್ಮ ಊರಿಗೆ ಹೋಗಬೇಕಾಗಿತ್ತು. ಮಲ್ಲರ ಮೊಮ್ಮಗಂದ್ರೆ ನೀನೇನು? ಅದ್ಯಾಂಗಂತಿ? ತಾಯಿಗೆ ಮುಖ ತೋರ್ಸ್ಬೇಕು ತಿಳ್ಕೊಂಡು ನಿನ್ನ ಊರಿಗೆ ಹೋಗ್ಬೇಕಾಗಿದೆ. ಹೌದು, ಮತ್ತೆ ಹೋಗಬೇಕ. ನಿನ್ನ ಪ್ರಾಣ ಒಂದಿದ್ರೆ ತಾಯಿ ಸಿಗಬಹುದು, ತಂದೆ ಸಿಗಬಹುದು, ಬಂಧು ಸಿಗಬಹುದು, ಬಾಂಧವರೆಲ್ಲ ಸಿಗಬಹುದು. ನಿನ್ನ ಪ್ರಾಣ ಕಳ್ಕೊಂಡ್ರೆ ತಾಯಿ ಇಲ್ಲ, ತಂದಿಲ್ಲ, ಬಂಧು ಇಲ್ಲ, ಬಳಗೂ ಇಲ್ಲ. ತಮಗಿಂತಲೂ ತನ್ನ ಜೀವನಕ್ಕಿಂತ ಮಿಗಿಲಾದ ವಸ್ತು ಜಗತ್ತಲ್ಲಿ ಯಾವುದೂ ಇಲ್ಲ. ತಿಳ್ಕೊ. ರೀತಿಯಿಂದ ನೀನು ಹೇಳೋ ಮಾತನು ಖರೇನ. ಹೌದು, ಮತ್ತೆ ಯಾಕ ಅಂತಂದ್ರ ಅಲ್ರಿ ನಾವ ಇದ್ದೀವತ್ತಂದ್ರ ತಂದೆ ತಾಯಿ ಬಂಧು ಬಳಗ ಮಂದಿ ಮಕ್ಕಳ ಎಲ್ಲ ಹೌದಲ್ಲ. ಮತ್ತೆ ನಾವೇ ಸತ್ತು ಹೋದ ಬಳಿಕ ತಂದೆ ತಾಯಿಗಳನ್ನು ತೆಗೆದುಕೊಂಡು ಮಾಡುವುದೇನು? ಇರ್ಬೇಕಲ್ಲ, ಇಲ್ಲಿ ಇರ್ಬೇಕಲ್ಲ. ಅಲ್ಲ ಇರ್ಬೇಕ ಅಲ್ಲ. ಹೌದಿಲ್ಲ, ಇರ್ಬೇಕು. ನಿಮ್ಮ ಪ್ರಾಣ ಉಳಿಸ್ಕೋಬೇಕಾದ್ರೆ ಇವತ್ತಿಲ್ಲಿ ಇರ್ಬೇಕು ಅಷ್ಟೇ. ಇರ್ಬೇಕು ಅಂತೇಳಿ ಅಂದ್ರ ಇರ್ತನಂತ ಹೇಳಿ ಮುಗಿತಿಲ್ಲ. ಮತ್ತೇನ ಪಾಚಿಲ್ಲ ವಚನ ಕೊಡು. ಆಯ್ತು ನೋಡ್ರಿ, ಒಟ್ಟಗದ್ಲ. ಯಾಕೆ ನಿಮ್ಮ ಅಪ್ಪನ ಗಂಟು ಹೋಗ್ತದ? ವಚನ ಕೊಟ್ರೆ ಏನಾಗ್ತದ? ನನಗೆ ವಿಶ್ವಾಸ ಬೇಕಲ್ಲ. ಮಾತಿನ ಮ್ಯಾಲ ವಿಶ್ವಾಸ ಇಲ್ಲ, ವಚನದ ಮ್ಯಾಲ ವಿಶ್ವಾಸ. ಹೌದಲ್ಲ. ಮಾತು ಕೊಟ್ರೆ ಮಾಣಿಕ್ಯದ ಹೊಲ ಕೊಟ್ಟಂಗಂತ ಗಾದಿ ಮಾತಿಲ್ವೇ? ಹಠದಾಗ ನೀ ಹುಟ್ಟಿವೆ, ನಿನ್ನ ಒಳಗ ಹಠ ಹುಟ್ಟಿತ್ತು. ಆ ದೇವಿಗೆ ಗೊತ್ತು. ಒಟ್ಟು ನಮ್ದು ಹೆಂಗ ಐತ್ ನೋಡ್ರಿ. ಒಟ್ಟು ವಚನ ಬೇಕು. ಈಗ ಹಿಡಿ, ಇಲ್ಲೇ ಇರ್ತದ. ಮತ್ತೇನ ವಚನ ಕೊಟ್ಟಿ, ಮಾತು ಕೊಟ್ಟಿ, ಮಾತು ಕೊಟ್ರ ಮಾಣಿಕ್ಯದ ಹೊಲ ಕೊಟ್ಟಂಗಂತ ಗಾದಿ ಮಾತಿಲ್ವೇ? ವಚನ ಕೊಟ್ಟ ಪ್ರಕಾರ ಇವತ್ತು ನಿಮ್ಮೂರ ಹಾದಿ ಹಿಡಿದದ್ದು ಕರೆ. ಆದ್ರೆ ನಡು ಇವತ್ತು ಕಾಡ ಅರಣ್ಯದಲ್ಲಿ ನಿನ್ನ ಮರಣವಾಗುವುದು ಖಂಡಿತ. ಇಲ್ಲಿ ಸಂಗಪ್ಪನವರ ಹೆಣ್ಣ ಮಗಳ ಕೂಡ ಮಾತ ಒಂದಲ್ಲ ಎರಡು, ಹೊತ್ತರ ಮುನಗಲಕ್ ಬಂದತಿ. ಬರ ಬೇಗನೆ ಹೋಗುನು. ಹೆಂಗ್ ಮಾಡುದ? ಆರೇನು ಮಾಡುವರು ಆರಿಂದಲೇ ನೆಹುದು, ಪೂರ್ವ ಜನ್ಮದ ಕರ್ಮ ವಿಧಿವನ್ನ ಬಿಡದು. ಹೌದಿಲ್ಲ? ಆ ಕಡೆ ನೋಡಿದ್ರ ಹಂಗ ಜಗತೈತಿ ಮಾಯೆ, ಈ ಕಾಡಿ ನೋಡಿದ್ರ ಹಿಂಗ ಎಳಿತೈತಿ. ಇದು ಒಂದು ರೀತಿ ಮಾಯೇನ. ಅಲ್ಲೂ ಇವತ್ತು ಒಟ್ಟ ಹೋಗ್ಬ್ಯಾಡ್ರಿ, ಇಲ್ಲಿ ಇರುದು, ನಾಳೆ ಮುಂಜಾನೆ ಊರಿಗೆ ಹೋಗುದು ಅಂತ ಹೇಳಿದಳಾಕಿ. ಹಂಗಾದ್ರೆ ಹೂವಳ ಅಣ್ಣಿ ನಾನು ಅಟ್ಟಕ್ಕ ಬಿಡ್ಬೇಕಲ್ಲ. ನೋಡುನು, ವಚನ ಕೊಡು, ಆಣಿ ಮಾಡು, ಸೂರಿ ಮಾಡು. ವಚನ ಕೊಟ್ಟು ಬಿಟ್ನಿ. ವಚನ ಕೊಟ್ರಿ ಅಂತೇಳಿ ಏನ್ ಕಿಲ್ಲೆ ಎಲ್ಲಾ ಗಡಬಡದಾಗ ಬಿದ್ದು ಗದ್ದಲಾಗ ಬಿದ್ರಿ ನೀವು. ಅಲ್ಲಿ ಯಾವಾಗ ವಚನ ಕೊಟ್ಟದ್ ನೋಡ್ಬೇಕಾರ? ಅಲ್ಲಿ ಕೊಟ್ಟದ್ ನೋಡ್ಬೇಕಾದ್ರ ಅಲ್ಲಿ ಹೋಗ್ಬೇಕು ಬಿಡು. ಇಲ್ಲೇ ಕೊಟ್ಟದ ನೋಡ್ಬೇಕಾದ್ರ ಈಗ ಇಲ್ಲಿ ಕೊಟ್ಟದ್ ನೋಡ್ಬೇಕಾರು ವಿಚಾರ ಮಾಡ್ಬೇಕ್ರಿ. ಅಲ್ಲಿ ಯಾವಾಗ ಕೊಟ್ಟದ್ ಇವ ಅಂದ್ರ ಅಲ್ಲಿ ಹೋಗಲೇಬೇಕು ನಾವು. ಕರೆ ಐತಿ ನೀ ಹೇಳುದು. ಯಾಕಂದ್ರ 10 ದೇವರ ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನ ಪೂಜಿಸುವುದು ಮೇಲು ಅಂತ ಹೇಳಿ ಹಿರಿಯರು ಹೇಳ್ಯಾರ. ಯಾಕೆ ಸುಮ್ಮ ಜಗತ್ತೆಲ್ಲ ಸುತ್ತೋತ ಅಡ್ಡಾಡ್ತಿರಿ, ಅಲ್ಲಿ ದೇವ್ರದಾನು ಇಲ್ಲಿ ದೇವ್ರದಾನು ಅಂತೇಳಿ. ಮನ್ಯಾಗ ಕಾಶಿ ರಾಮೇಶ್ವರ ತಂದೆ ತಾಯಿ ಅವ್ರನ್ನ ಬಿಟ್ರೆ ಇನ್ ಎಲ್ಲಿ ದೇವ್ರ? ಹೌದಿಲ್ಲ? ಏನ್ ಕೊಟ್ರ ತಪ್ಪಾಗಂಗಿಲ್ಲ, ಇಂಥವ್ರ ರಗಡ ಮಂದಿ ಬರ್ತಾರ. ಆದ್ರ ತಾಯಿ ಮಾತು ನಡೆಸಬೇಕಾಕೈತಿ, ಅದು ಮನುಷ್ಯನ ಧರ್ಮ. ಹೋಗೇ ಬಿಡುನು ಅಂತೀಯಲ್ಲ ಸಂಗಪ್ಪರ, ಇನ್ನ ಮೇಲೆ ಹೋಗೇ ಬಿಡು. ಬರ್ಲ ಬಾರಿ ಬಾರಿ ನಡಿಯೋ ಬಾಳೆ ತಯಾರ, ನಡಿ ಬಾಳೋ ತಯಾರ, ನಡಿ ಬಾಳೋ ತಯಾರ. ನಾವು ಸರ್ಕ ಉಣ್ಲಿಲ್ಲಪ್ಪ,
ಅಲ್ಲ ಆ, ಹಂಗ ನಡ್ಕೋತ ಬಂದಿವ್ ಕರೆ ಯಾಕೋ ಕಾಲಾಗ ದಾರಿನ ತಪ್ಪಿದಂಗ ಕಾಣಸಾಕೈತಿಲ್ಲ. ತಂಗಿ ನೋಡ್ರಿ, ಏನು ಹಾದಿ ನಾವೇನು ತಪ್ಪಿಲ್ಲ. ಹಂಗಲ್ಲದೆ ಈಗ ಬರೋ ಮುಂದೆ ಗಾಡಿ ಹಾದಿ ಹಿಡಿದು ಬಂದಿದ್ದೀವಿ, ಬಂದದಿವ್ರಿ. ಹೌದಿಲ್ಲ? ಹಾ ರೀ, ಈಗ ನೋಡಿದ ಕಾಲಾಗ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗಿದ್ದು ಗಪ್ ಆಕೈತೇನಂತ ನಾ ಏನು ಇಲ್ಲ ಏನು ಇಲ್ರಿ, ಅದು ಕತ್ತಾಗತೈತ್ರಿ, ಅದಕ್ಕೆ ಹಂಗ ಸಮಸ್ಯೆ ಹೌದನ? ಇತ್ತು ಹಾದಿ ತಿಡ್ರಿ ನೀವು. ಹಾ. ಅಲ್ಲಿ ಏನಂದ್ರೆ ಇಮ್ಟಾನ್ ಕಂಟ ಐತಿರ್ಲಿ, ಹ್ಮ್. ಆ ಕಂಟಿಗೆ ಕೊಂಡ್ರುಗಳ ಎಲ್ಲ ಹಾದಿನ ತಿಳಿದ್ ಬಿಡ್ತಾರ ನಮ್ದು. ಏನು ನಮ್ಗೇನ್ ಹಾದಿ ತಪ್ಪಿಲ್ಲ, ತಪ್ಪಿದವ್ರಿಗೆ ಭ್ರಮ ಆಗಾಕತೈತಿ. ಭ್ರಮ ಆಗತೈತ್ರಿ ನಮ್ಮ ಮನಸ್ಸು. ಹೌದೇನು? ಹಾ ರೀ, ಹಾಗಾದ್ರೆ ನಡಿ ಹೋಗ್ಯಾಣ ಬರ್ರಿ. ಅಂದ್ರೆ ಯಾಕೋ ಕಾಲಾಗ ಶಕ್ತಿನ ಇಲ್ಲದಂಗ ಅನ್ಸಾಕತೈತಿ. ಹೆಜ್ಜಿನ ಕಿತ್ತು ಇಡಾಕ ಆಗುವದ್ದು ಮುಂದಕ್ಕೆ ಸಂಗಪ್ಪನ ಗಿಡದ ಬಿಡಕ್ ಒಂದ್ ಸ್ವಲ್ಪ ವಿಶ್ರಾಂತಿ ತಗೊಂಡು ಆಮೇಲೆ ಮುಂದಕ್ಕೆ ಹೋಗ್ಬಿಡೋಣ. ಸಂಗಪ್ಪನವರ ಬ್ಯಾಡತನ್ನ ತಾಯಿಗೆ ವಚನ ಕೊಟ್ಟದ್ ನೋಡ್ಬೇಕಾರ ಹೊತ್ತು ಮುನ್ನುಗುಡದ ನಾವು ಊರ್ ಸೇರಬೇಕ. ಅದೆಲ್ಲ ಖರೇನು, ಕಾಲನ್ನ ಎತ್ತಿವಿ ಇಡಾಕ ಆಗೋದ್ ಏನ್ ಮಾಡೋದು? ಹಂಗ ಮಾಡ್ಬೇಡ್ರಿ, ಇಲ್ಲೇ ಒಂದ್ ಸ್ವಲ್ಪ ಹೋಗಿ ಬರ್ರಿ. ನನಗೇನ್ ಕೆಲಸ ಆಗುದಿಲ್ಲ ಇದು. ನಾ ಇಲ್ಲೇ ಒಂದ್ ಸ್ವಲ್ಪ ಗಂಟೆ ಆಯ್ತು ಆಯ್ತು ಆಯ್ತು, ಅಲ್ಲಿ ಕುಂಡಿರ್ತನ್ನ ಇಲ್ಲೇ ಕೊಂಡಿರ್ತೀರಿ. ಒಂದ್ 10 ನಿಮಿಷ ಹಾ, ಆರಾಮ್ ತಗೊಂಡವ್ರ ಮತ್ ಹೋಗಿ ಬಿಡೋಣ. ಸಣ್ಣ ಹೋಗ್ಬಿಡ್ತೀರಿ, ಇಲ್ಲೇ ಇಂಟರ್ನ ಗಂಟೆ ಕುಂಡಿರ್ತೀರಿ. ನಾವೊಂದ್ ಸ್ವಲ್ಪ ತೆರಿಗೆ ತಗೊಂಡ್ ಹೋಗಿ ಬರ್ತಾನಂಗಾರ. ಸ್ವಲ್ಪ ಇಲ್ಲ ತೆರಿಗೆ ತಗೊಂಡ್ ಹೋಗಿ ಬರ್ತಾನು, ನೀವ್ ಇಲ್ಲಿ ಶಾಂತ ತೆಗೆದುಕೊಡಿ. ಹಂಗಾದ್ರೆ ಇಬ್ರು ಕೂಡ ಹೋಗಿ ಬರೋಣ ನಡಿ. ಇಬ್ರು ಕೊಡಿ ಹಂಗ್ರಿ, ಒಟ್ಟ ನೋಡುನು. ನೀವು ಒಟ್ಟು ಇಲ್ಲಿ ಕುಂಡ್ರಿ, ನಾವ್ ಹಾದಾನ ಹಾಳಿ ಬಂದ ಬಿಡ್ತಾನ. ಹೆಂಗೈತಿ? ಹೌದ್ರಿ, ಹಂಗಾದ್ರೆ ಇಲ್ಲೇ ಕುಂಡ್ರಿ. ಕೆಟ್ಟ ಜಂಗಲ್ ಐತಿ ಮಾರೇ. ಇಲ್ಲ ಇಲ್ರಿ, ಬಿಟ್ಕೊಂಡು ಯಾತ್ರೆ ಹೋಗಿ ಏನಿಲ್ರಿ, ಅಷ್ಟೊತ್ತಂಗ ಹೋಗಿ ಮೂತಿ ತೋರ್ಸಬೇಕ್ರಲ್ಲ ನಾವು. ಹೌದ್ರಿ, ಕೊಬ್ಬರಿ ಕೂಸಾದ ಗಂಟ ನೀತನ ಸಂಖ್ಯಾ ಬೈಲ್ವಾರಕ್ಕೆ ಹೋದ ಕೊಬ್ಬರಿ ಕೂಸ ಗಂಟ ಕೊಡ ಮನ ನಮ್ಮ ಕೈಯಾಗ. ಏನ್ರಿ ಇರಪಕ್ಷಿ ಬಸವಂತ, ನಾನು ಬೈಲ್ವಾಡಕ್ಕೆ ಹೋಗೇ ಇಲ್ಲಲ್ಲ, ಎಲ್ಲಿಂದ ತೆಗೆದುಕೊಡ್ಬೇಕು ಕೊಬ್ಬರಿ? ಸುಳ್ಳ ಬಗಳ ಬೇಡ ಮಗನ, ಯಾವತ್ತು ಬೈಲ್ ಹೊಂಗಲ್ದಾಗ ನಕ್ಕೋತ ಇರಾವ್ ಮಾಡಿ ಮೇಲೆ ಕೈ ಇರುದ. ಈಗ ಈ ಬೈಲ್ವಾಡ ಹಾದಿಯಾಗ ಬಂದ್ ಸಿಕ್ಕದಿ ಅಂದ್ರ ನೀ ಬೈಲ್ವಾಡಕ್ಕೆ ಹೋಗೇ ಬಂದದಿ. ಈಗ ನೋಡಿ, ನನ್ನ ಮಿತ್ರನಾದಂತ ಬಾಳಪ್ಪಣ್ಣನನ್ನ ನನ್ನ ಮುಂದೆ ಕರೆಸಿ ನನಗ್ ಭೇಟಿ ಮಾಡಿಸಿ ನಿಮ್ ಮನಸ್ಸಿಗೆ ತಿಳಿದದ್ದು ಮಾಡ್ರಿ. ಎಲ್ಲೋ ನೀತದ ಬಾಳ್ಯ, ನಿನ್ನ ಮಿತ್ರ ಸಂಗ್ಯಾ ಕರಿತಾನ, ಬಾ ಮಗನ, ಹೊರಗ ಬಾ ಮಗನ. ಹಾ, ನಿಮ್ಮ ಮಹಾಲ ನಿಮ್ಮ ಕೈಯಾಗ ಒಪ್ಸೇನಿ, ಏನ್ ಬೇಕಾದ ಮಾಡಂತಾರಿ. ಏ ಮಗನ, ನಿನ್ನಿಂದ ಇದೆಲ್ಲ ಕಾರ್ಬಾರ. ಹೊರಗೆ ಬರ್ತೀವೋ ಏನು ಒಳಗೆ ಬಂದು ಎಳತ್ ತಗೊಂಬಂದ್ ಕಡಿ ಅಂದ್ಯೋ? ಏನ್ ಇರ್ಪಕ್ಷಿ ಬಸವಂತನ, ಆಕಳ ಮುಂದೆ ಹೋಗಿ ಕರಕ್ಕಂದ್ರ ಆಕಳಿಗೆ ಎತ್ತ ದುಃಖ ಆಗ್ತದ, ಹಂಗ ಆಗ್ತದ. ನಿಮ್ಮ ಮಾಲತಿನ ಬೇಕಾದ ಮಾಡಂತಾರಿ. ಮಗನ ಹೊರಗ ಬಾ, ನೀ ತಟ್ಟಿದ್ದಂಗ ಮಗ ಗ್ವಾಡಿದ್ದಂಗ. ಮೊದಲ ತಟ್ಟಿ ಹಿಡ್ಕೊಂಡು ಹಿಂದೆ ಇಡಿಸಿ ಗ್ವಾಡಿ ಕಟ್ಟುನು. ಹೊರಗೆ ಬರ್ತೀವ, ಹೊರಗ ಬಾರ್ಲಿ. ಏನ್ರಿ ಬಾಳಪ್ಪನವರ, ನಾನು ನಿನಗ ಹೋಗಲಿ, ನೀನು ಯಾಕೆ ಹೋಗೋ ಮಗನ? ಎರಡು ಒತ್ತಾಟಿಗಿಂದ ಬೀಳ್ಬೇಕಲ್ಲ ಬ್ಯಾಟಿ. ಒಂದಿಟ್ಟು ಮಕ ನೋಡಿದ್ರ ಪಾಡಕೈತಿ ನನಗೂ. ಬ್ಯಾಟಿ ಕೆಡುವುದಾದ್ರೆ ದೋಸ್ತಿ ಅಂದ್ರೆ ಹೆಂಗಿರ್ಬೇಕು ಅನ್ನೋದು ಗೊತ್ತಾಗ್ಬೇಕಲ್ಲ. ಮಕ ನೋಡ್ಕೊಂಡಾಗ ಅಲ್ಲ, ದೋಸ್ತನ ಕೊಟ್ಟ ಕಿಸಿಂದ ಹಲ್ ಕಿಸ್ತಾನಂದ್ರ ಎಂತ ಕತ್ತಿ ಮಗ ಇರ್ಬೇಕು. ಅಲ್ಲ, ನಿಂದೇನ್ ತಪ್ಪಲ್ಲ. ಯಾರು ಕೈಯೊಳಗ ಅಧಿಕಾರ ಇರ್ತೈತಿ, ದೇವ್ರ ಶ್ರೀಮಂತಿಕೆ ಕೊಟ್ಟಿರ್ತಾನೋ, ಆನೆ ನಡೆದದ್ದ ದಾರಿ ಅಂತ ತಿಳ್ಕೊಂಡು
ಅನ್ಯಾಯ ಅತ್ಯಾಚಾರ ಅಧರ್ಮದ ಕೆಲಸ ಮಾಡ್ಕೋತ ಅಡ್ಡಾಡ್ತಾರ ನೋಡು, ಅವರಿಗೆ ಕೊನೆಗೆ ಒಮ್ಮೆ ಬರುವುದು ಇಂಥ ಪರಿಸ್ಥಿತಿನೇ ಅನ್ನೋದಕ್ಕೆ